ನಮಸ್ಕಾರ. ಬದುಕಂದ್ರೇನೆ ಹಾಗೆ ಅಲ್ವಾ? ನಾವು ಒಂದು ಯೋಚನೆ ಮಾಡ್ತಿದ್ರೆ ಸಮಯ ನಮಗೆ ಇನ್ನೊಂದು ಮುಖ ತೋರ್ಸುತ್ತೆ. ಇವತ್ತು ಕೆಲಸದ ಆತುರ. ಆ ಹೋಟೆಲ್ನವನು ತಡವಾಗಿ ಆರ್ಡರ್ ಕೊಟ್ಟಾಗ ಸಮಾಧಾನ ಕಳೆದುಕೊಂಡು ಮನಸಾರೆ ಶಪಿಸಿಬಿಟ್ಟೆ. ಆದ್ರೆ ಗಾಡಿ ಏರಿ ಹೋಗುವಾಗ ಅರಿವಾಯ್ತು, ನಾನು ಶಾಪ ಹಾಕಿದ್ದು ಅವನಗಲ್ಲ, ನನ್ನೊಳಗಿರೋ ತಾಳ್ಮೆಗೆ ಅಂತ. ನನ್ನ ಬದುಕಿನ ವ್ಯಂಗ್ಯವೇ ಇದು. ಮರೆಯಬೇಕಾದ ನೋವುಗಳು ಅಚ್ಚಳಿಯದೆ ನೆನಪಾಗ್ತವೆ, ಆದ್ರೆ ನೆನಪಿರಬೇಕಾದ ಕೀಲಿಕೈ ಮಾತ್ರ ಮರೆತು ಹೋಗ್ತದೆ. ಗಾಡಿ ಓಡಿಸ್ತಾ ಇರುವಾಗ ಮನಸ್ಸು ಚುಚ್ಚಿತ್ತು. ನಾನೀಕೆ ಎಲ್ಲರ ಜೊತೆ ಇಷ್ಟು ಸಲುಗೆಯಿಂದ ಇರಬೇಕು? ನನ್ನ ಕೆಲಸ ಆಯ್ತು, ನಾನಾಯ್ತು ಅಂತ ಇರಬಾರ್ದೆ ಅಂತ ಕೋಪ ಬರುತ್ತೆ. ನಾನು ನಡೆಯೋ ದಾರಿ ಯಾರಿಗೂ ತೊಂದ್ರೆ ಕೊಡಬಾರ್ದು ಅಂತ ಬಯಸ್ತೀನಿ. ಆದ್ರೆ ನನ್ನ ಎದುರಿಗಿರೋರಿಗೆ ನಮ್ಮ ನಡವಳಿಕೆ ಇನ್ನೊಬ್ಬರ ಮನಸ್ಸನ್ನ ನೋಯಿಸಬಹುದು ಅನ್ನೋ ಕನಿಷ್ಠ ಜ್ಞಾನ ಯಾಕಿರಲ್ಲ? ಡೆಲಿವರಿ ಮುಗಿಸಿ ಸಮಯ ನೋಡಿದಾಗ ರಾತ್ರಿ 11 ಗಂಟೆ. ಎಲ್ಲವೂ ಮೌನ. ಆ ಮೌನದಲ್ಲಿ ನನಗೇ ನಗು ಬಂತು. ಸರಿಬಿಡು, ದೊಡ್ಡಣ್ಣನ ವಿಷಯ ಗಿಡ್ಡಣ್ಣನಿಗೆ ಯಾಕಿ ಅಂತ ಗಾಡಿ ತಿರುಗಿಸಿದೆ. ಹೌದು, ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳಿರಬಹುದು, ಆದ್ರೆ ಕೆಲವೊಮ್ಮೆ ಆ ಮೌನವೇ ನಮಗೆ ಸಿಗೋ ದೊಡ್ಡ ಉತ್ತರ. ಮನುಷ್ಯತ್ವ ಅನ್ನೋದು ಇನ್ನೊಬ್ಬರನ್ನ ಅರಿಯೋದ್ರಲ್ಲಿ ಮಾತ್ರ ಇಲ್ಲ, ನಮ್ಮ ತಪ್ಪುಗಳನ್ನ ನಾವೇ ಅರಿತು ನಗೋದ್ರಲ್ಲೂ ಇದೆ.